ಇವತ್ ನೀನು ಯಾಕೆ ಬೇಸರದಲ್ಲಿದ್ದೀಯಾ? ಹಣ ಇಲ್ಲ ಅಂತಾನಾ? ಗೌರವ ಇಲ್ಲ ಅಂತಾನಾ? ಅಥವಾ ನಾನು ಯಾರಿಗೂ ಬೇಕಾಗಿಲ್ಲ ಅನ್ನೋ ಭಾವನೆನ? ನಿಜ ಹೇಳು. ಇದು ನೋವಲ್ಲ, ಇದು ಒಂಟಿತನ. ಒಂದು ಕ್ಷಣ ನೀವೀಗ ಒಬ್ಬರೇ ಇದ್ದೀರಿ. ಮನಸ್ಸು ತುಂಬಾ ಭಾರವಾಗಿದೆ. ಎಲ್ಲವೂ ತಪ್ಪಾಗ್ತಿದೆ ಅನ್ನೋ ಭಾವನೆ. ನನ್ನ ಜೀವನ ಇಷ್ಟೇನಾ ಅನ್ನೋ ಪ್ರಶ್ನೆ ನಿದ್ರೆಯಲ್ಲೂ ಕಾಡ್ತಿದೀಯಾ? ಇದೇ ಸ್ಥಿತಿಯಲ್ಲಿ ಇದ್ದವನ ಒಬ್ಬನ ಕತೆ ಇದು. ಅವನ ಹೆಸರು ರಘು. ದಿನವೂ ಬೆಳಿಗ್ಗೆ ಎದ್ರೆ ಅವನಿಗೆ ಬದುಕೇ ಬೇಜಾರು. ಕೈಯಲ್ಲಿ ಕೆಲಸ ಇಲ್ಲ, ಮನೆಯಲ್ಲಿ ಗೌರವ ಇಲ್ಲ. ಸ್ನೇಹಿತರು ಮುಂದೆ ಹೋಗಿದ್ದಾರೆ, ಅವನು ಮಾತ್ರ ಅಲ್ಲೇ ನಿಂತಿದ್ದಾನೆ. ಒಂದು ದಿನ ಅವನು ದೇವಾಲಯದ ಮೆಟ್ಟಿನಲ್ಲಿ ಕುಳಿತು ಅಳುತ್ತಿದ್ದ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಸನ್ಯಾಸಿ ಬಂದು ಕೇಳಿದ್ರು, ಮಗನೇ, ಯಾಕಿಷ್ಟು ದುಃಖ? ರಘು ಹೇಳಿದ, ಸ್ವಾಮಿ, ನನ್ನ ಜೀವನ ಚೆನ್ನಾಗಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೂ ಏನೂ ಸಿಗ್ತಿಲ್ಲ. ನಾನು ಸೋತವನು. ಸನ್ಯಾಸಿ ನಗುತ್ತಾ ಹೇಳಿದರು, ಸೋತವನು ಅಲ್ಲ ಮಗನೇ ನೀನು, ನಿಂತವನು. ರಘು ಅರ್ಥವಾಗದೆ ನೋಡಿದ. ಸನ್ಯಾಸಿ ಅವನಿಗೆ ಒಂದು ಕತೆ ಹೇಳಿದ. ಒಮ್ಮೆ ಒಂದು ಬೀಜ ನೆಲದಲ್ಲಿ ಹಾಕಿದರು. ಮೇಲಿಂದ ಮಣ್ಣು, ಎಲ್ಲೆಲ್ಲೂ ಕತ್ತಲೆ. ಬೀಜಕ್ಕೆ ಅನ್ನಿಸ್ತು, ಇದು ನನ್ನ ಅಂತ್ಯ. ಆದರೆ ಅದೇ ಕತ್ತಲೆಯಲ್ಲಿ ಅದು ಬೇರು ಬಿಡ್ತಾ ನೋವು ಸಹಿಸಿಕೊಂಡು ಮೇಲೆ ಬೆಳಕಿಗಾಗಿ ಹೋರಾಟ ಮಾಡಿತು. ಮಣ್ಣು ಒತ್ತಿದರೂ, ಮಳೆ ಹೊಡೆತ ಬಂದರೂ ಅದು ನಿಲ್ಲಲಿಲ್ಲ. ಒಂದು ದಿನ ಅದೇ ಬೀಜ ಮರವಾಯ್ತು. ನೀನು ಈಗ ಬೀಜದ ಹಂತದಲ್ಲಿದ್ದೀಯ. ಕತ್ತಲೆ ಇದೆ ಅಂತ ಇದು ನಿನ್ನ ಅಂತ್ಯ ಅಂತ ಅರ್ಥ ಅಲ್ಲ. ಇದು ತಯಾರಿ. ಜೀವನ ಯಾವಾಗ ಒತ್ತುತ್ತೋ ಅದೇ ಸಮಯದಲ್ಲಿ ನಮ್ಮೊಳಗೆ ಶಕ್ತಿ ಹುಟ್ಟುತ್ತದೆ. ಮಗನೇ, ಜೀವನ ನಿನ್ನನ್ನು ಕೆಳಗೆ ತಳ್ತಿದೆ ಅಂತ ನೀನ್ ಅನ್ಕೊಂಡಿದ್ದೀಯ. ಆದರೆ ನಿಜವಾಗಿ ಜೀವನ ನಿನ್ನನ್ನ ಬೇರು ಬಿಡಲು ಒತ್ತುತ್ತಿದೆ. ನಿನಗೆ ಇಂದು ಗೌರವವಿಲ್ಲ, ನಿನ್ನ ಮಾತಿಗೆ ಬೆಲೆ ಇಲ್ಲ, ನಿನ್ನ ಶ್ರಮ ಯಾರಿಗೂ ಕಾಣಿಸ್ತಿಲ್ಲ. ಇವೆಲ್ಲ ನೋವಾಗುತ್ತೆ ನಿಜ, ನನಗೆ ಗೊತ್ತು. ಆದರೆ ಕೇಳು, ಮರ ಯಾವಾಗ ದೊಡ್ಡದಾಗುತ್ತದೆ ಗೊತ್ತಾ? ಎಲ್ಲರೂ ಕಾಣದಾಗ, ಮೌನವಾಗಿ ಬೇರು ಬಿಡುವಾಗ. ನೀನು ಈಗ ಆ ಮೌನದ ಹಂತದಲ್ಲಿದ್ದೀಯ. ಸನ್ಯಾಸಿ ಮುಂದುವರಿಸುತ್ತಾ, ನೀನು ಸೋತವನಲ್ಲ ಮಗನೇ. ಸೋತವನು ಎಂದರೆ ಪ್ರಯತ್ನ ನಿಲ್ಲಿಸಿದವನು, ಕೈ ಚೆಲ್ಲಿದವನು. ನೀನು ಮಾತ್ರ ನೋವಿನಲ್ಲೂ ಬದುಕೋಕ್ಕೆ ಹೋರಾಡ್ತಿದೀಯ. ಜೀವನ ನಿನ್ನಿಂದ ಎಲ್ಲವನ್ನ ಕಿತ್ಕೊಂಡಿರ್ಬೋದು, ಆದರೆ ಒಂದನ್ನು ಮಾತ್ರ ಕಿತ್ಕೊಳ್ಳಲಿಲ್ಲ. ಅದು ನಿನ್ನೊಳಗಿನ ಹೋರಾಟ. ಅದೇ ನಿನ್ನ ದೊಡ್ಡ ಶಕ್ತಿ, ದೊಡ್ಡ ಸಂಪತ್ತು. ಮಗನೇ, ಫಲ ಬೇಗ ಬಂದರೆ ಮನುಷ್ಯ ದುರ್ಬಲನಾಗ್ತಾನೆ. ಫಲ ತಡವಾದರೆ ಮನುಷ್ಯ ಆಳವಾಗ್ತಾನೆ. ನೀನು ಇಂದು ಆಳವಾಗ್ತಿದೀಯ, ನಾಳೆ ನೀನು ಎತ್ತರವಾಗ್ತೀಯ. ಎಲ್ಲರೂ ಕೈ ಚಪ್ಪಾಳೆ ಹೊಡೋ ಸಮಯ ಯಶಸ್ಸಲ್ಲ. ಯಾರು ನೋಡದಾಗ ನೀನು ಕೈ ಬಿಡದಿರುವುದೇ ನಿಜವಾದ ಜಯ. ಇಂದು ನಿನ್ನ ಬಳಿ ಉತ್ತರ ಇಲ್ಲ, ಆದರೆ ನಿನ್ನೊಳಗೆ ನಂಬಿಕೆ ಉಳಿದಿದೆ ಅಂದ್ರೆ ಅದೇ ಸಾಕು. ನಿನ್ನ ಜೀವನ ಇವತ್ತು ಅಸ್ಪಷ್ಟವಾಗಿದೆ, ಅರ್ಥವಾಗ್ತಿಲ್ಲ. ಇದು ತಪ್ಪು ಅಂತಲ್ಲ. ಕೆಲವೊಮ್ಮೆ ದಾರಿ ಸ್ಪಷ್ಟವಾಗಿರೋದಿಲ್ಲ, ಆದರೆ ದಿಕ್ಕು ಸರಿಯಾಗಿರುತ್ತದೆ. ನಿನ್ನ ನೋವು ನಿನ್ನ ಶಾಪ ಅಲ್ಲ, ಅದು ನಿನ್ನ ಪಾಠ. ನಿನ್ನ ವಿಳಂಬ ನಿನ್ನ ಸೋಲು ಅಲ್ಲ, ಅದು ನಿನ್ನ ತಯಾರಿ. ನೀನು ಈಗ ಅಳ್ತಿದೀಯಾ ಅಂದ್ರೆ ಅದು ದುರ್ಬಲತೆ ಅಲ್ಲ, ಅದು ಮಾನವೀಯತೆ. ನೀನಿವತ್ತು ಒಬ್ಬನೇ ಇದೀಯಾ ಅಂದ್ರೆ ಅದು ಶಿಕ್ಷೆ ಅಲ್ಲ, ಅದು ನಿನ್ನನ್ನು ನೀನೇ ಕಾಣುವಂತಹ ಒಳ್ಳೆ ಅವಕಾಶ. ಇಂದು ನೀನು ಬೀಜ. ಬೀಜ ಅಳುತ್ತದೆ, ಆದರೆ ಅದು ಸಾಯೋದಿಲ್ಲ. ಒಂದು ದಿನ ನೀನು ಮರವಾಗ್ತೀಯ. ಅಂದು ನಿನ್ನ ನೆರಳಿನಲ್ಲಿ ಇನ್ನೊಬ್ಬರು ವಿಶ್ರಾಂತಿ ಪಡೆಯುತ್ತಾರೆ. ಇವತ್ತು ಮಾತ್ರ ನಿಲ್ಬೇಡ, ನಂಬಿಕೆ ಬಿಡಬೇಡ. ಗೆಲುವು ನಿನಗಾಗಿಯೇ ಕಾದಿರುತ್ತದೆ. ಮುನ್ನಡೆ, ಯಶಸ್ಸನ್ನ ಪಡೆ. ನಮ್ಮ ನಡುವೆ ಇರುವ ಎಷ್ಟೋ ಜನರ ಕತೆ ಇದು. ಸೋಲಿಗಾಗಿ ಹೆದರಬೇಡಿ, ಅದು ನಾಳೆಯ ಯಶಸ್ಸಿನ ಮೊದಲ ಹೆಜ್ಜೆ. ವಿಡಿಯೋ ಇಷ್ಟ ಆದ್ರೆ ಥಮ್ಸ್ ಅಪ್ ಎಮೋಜಿ ಕಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರದ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.